ಆನಂದ್, ಇದೀಗ ಇಷ್ಟೆಲ್ಲ ರಾಜಕೀಯ ಲೆಕ್ಕಾಚಾರ ಇರುವಂತಹ ಸಂದರ್ಭದಲ್ಲಿ ನಡೆದು 17ನೇ ತಾರೀಕು ನಡೆಯುವಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ಹಾಗಾದ್ರೆ? ಎಸ್, ಖಂಡಿತವಾಗ್ಲೂ ಕೂಡ ಈಗ ಜಾತಿ ಜನಗಣತಿ ವಿವರಗಳು ಬಹಿರಂಗ ಆಗ್ಬೇಕಾಗಿತ್ತು. ಅದು ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ ಈಗಾಗಲೇ ಬಹಿರಂಗ ಆಗಿದೆ. ನಿಜವಾಗ್ಲೂ ಕೂಡ ಈ ಒಂದು ಜಾತಿ ಜನಗಣತಿಯಲ್ಲಿರ್ತಕ್ಕ ಶಿಫಾರಸುಗಳನ್ನ ಜಾರಿ ಮಾಡತಕ್ಕಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಎಷ್ಟಿದೆಯೋ ಗೊತ್ತಿಲ್ಲ. ಆದ್ರೆ ವಾಸ್ತವವಾಗಿ ಇದರಲ್ಲಿರ್ತಕ್ಕಂಥ ವಿವರಗಳು ಜನಸಾಮಾನ್ಯರಿಗೆ ಹೋಗಿ, ರಾಜಕೀಯ ಪಕ್ಷಗಳಿಗೆ ಹೋಗಿ, ರಾಜಕೀಯ ನಾಯಕರಿಗೆ ತಲುಪುವ ಮೂಲಕ ಮುಂಬರುವ ದಿನಗಳಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಕ್ರಮಗಳ ಜೊತೆಗೆ ಇದು ರಾಜಕೀಯ ವಲಯದಲ್ಲೂ ಕೂಡ, ರಾಜಕೀಯ ಪಡಸಾಲೆಯಲ್ಲೂ ಕೂಡ, ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳುವ ನಿರ್ಧಾರದಲ್ಲೂ ಕೂಡ ಪರಿಣಾಮಗಳು ಬೀರಬೇಕು ಅಂತಕ್ಕಂಥದ್ದು ಸರ್ಕಾರದ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಇದನ್ನು ಪಬ್ಲಿಕ್ ಡೊಮೈನ್ಗೆ ಬಿಡಲಾಗಿರುವಂತದ್ದು. ಹಾಗಾಗಿ ಪಬ್ಲಿಕ್ ಡೊಮೈನ್ ಚರ್ಚೆ ಆಗತ್ತೆ. ಉದಾಹರಣೆಗೆ ಮುಸ್ಲಿಂ ಪ್ರಾತಿನಿಧ್ಯ ಕರ್ನಾಟಕದಲ್ಲಿ ಈಗ ಜಾಸ್ತಿ ಇದೆ ಅಂತಂದ್ರೆ ಅವರ ಸಂಖ್ಯೆ ಕೂಡ ಗಣನೀಯ 12% ಅಷ್ಟು ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿಯೂ ಕೂಡ ಮುಂದಿನ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಕೊಡ್ತಕ್ಕಂಥ ಟಿಕೆಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಆ ಸಮುದಾಯ ಹಾಕತ್ತೆ. ಈಗಾಗಲೇ ಕಾಂಗ್ರೆಸ್ ಮಾತ್ರ ಅವರಿಗೆ ಟಿಕೆಟ್ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿ 17 ಟಿಕೆಟ್ಗಳನ್ನು ಕೊಡಲಾಗಿತ್ತು. ಮುಂದಿನ ದಿನಗಳಲ್ಲಿ ಅದನ್ನ 21ರಿಂದ 22 ಟಿಕೆಟ್ ಕೊಡಿ ಅಂತ ಹೇಳಿ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಅವ್ರಿಗಿಂತ ಜನಸಂಖ್ಯೆ ಆಧಾರದ ಮೇಲೆ ಈಗಿರ್ತಕ್ಕಂಥ 17 ಸೀಟ್ ಕೇಳಿದ್ರ ಬದಲಾಗಿ 21, 22 ಸೀಟ್ಗಳನ್ನ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೂ ಸಾಧ್ಯ ಇರುತ್ತೆ. ಅವ್ರು ಅದನ್ನ ಪಡ್ಕೊಳ್ತಾರೆ. ಹಾಗೊಂದನ್ನು ಪಡ್ಕೊಂಡಿರ್ತಕ್ಕಂಥ ಟಿಕೆಟ್ಗಳನ್ನ ಗೆದ್ದಿದ್ದೆ ಆದ್ರೆ ನಿಶ್ಚಯವಾಗಿ ಕೂಡ ವಿಧಾನಸಭೆಯಲ್ಲೂ ಕೂಡ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಪ್ರತಿಯೊಂದು ಸಮುದಾಯಗಳು, ಅಂದ್ರೆ ಜನಸಂಖ್ಯೆಯಲ್ಲಿ ದೊಡ್ಡ ಇರತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಸಂಖ್ಯೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಟಿಕೆಟ್ ಅನ್ನ ಬಯಸಿದ್ದೆ ಆದ್ರೆ ರಾಜಕೀಯವಾಗಿರ್ತಕ್ಕ ಶಕ್ತಿ ಆಯಾಯ ಸಮುದಾಯಗಳಿಗೆ ತಲುಪತ್ತೆ. ಇದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಇದು ಆಡಳಿತ ಯಂತ್ರದ ಮೇಲೆ ಪರಿಣಾಮಕ್ಕೆ ಬದಲಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂತ ಚರ್ಚೆ ಇರುವಂತದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳ ಆಧಾರದ ಮೇಲೆ 17ರಂದು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ಇದನ್ನು ಜಾರಿ ಮಾಡಲು ಸಂಬಂಧಪಟ್ಟ ಹಾಗೆ, ಅಂದ್ರೆ ಇದುವರೆಗೆ ಲಭ್ಯ ಆಗ್ತಿರ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಸಂಪುಟ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಉಪಸಮಿತಿಯನ್ನು ರಚನೆ ಮಾಡೋದ್ರ ಮೂಲಕ ಇದನ್ನು ಹೇಗೆ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿರ್ಣಯಗಳು ಹೊರಬರುತ್ತೆ. ಈಗಾಗಲೇ ಬಂದಿರತಕ್ಕಂಥ ವಿವರಗಳ ಸಂಬಂಧಪಟ್ಟಾಗಿ ಯಾವುದೇ ಸಮುದಾಯಗಳ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸದೇ ಇರುವಂತಹ ಕಾರಣಕ್ಕಾಗಿ ಈ ವರದಿಯನ್ನ ಯಥಾವತ್ತು ಜಾರಿ ಮಾಡೋದ್ರ ಬಗ್ಗೆನೂ ಕೂಡ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಪೂರ್ಣ ಪ್ರಮಾಣದ ವರದಿಯ ಬಗ್ಗೆ ಸಂಪುಟ ಅವಲೋಕಿಸಿ ಚಿಂತನ ಮಂಥನ ನಡೆಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆನಂದ್, ಇದೀಗ ಮೀಸಲಾತಿ ಹೆಚ್ಚಳಕ್ಕೆ 9ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ಕೂಡ ಅಗತ್ಯ ಇರುವ ಕಾರಣದಿಂದಾಗಿ ಸಂವಿಧಾನ ತಿದ್ದುಪಡಿಗೆ ಕೇಂದ್ರಕ್ಕೆ ಒತ್ತಾಯಿಸುವಂತ ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಕೇಂದ್ರದ ಅಂಗಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ಯಾವ ರಾಜಕೀಯ ಲೆಕ್ಕಾಚಾರಗಳು ಕೇಂದ್ರದ ಕಡೆಯಿಂದ ಯಾವ ರೀತಿಯಾಗಿ ಇರುತ್ತೆ, ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿರುತ್ತೆ? ದೇಶದಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ರಾಜ್ಯಗಳಲ್ಲಿ ಬಿಹಾರ್, ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗಗಳು ಇರ್ತಕ್ಕಂಥದ್ದು. ಹಿಂದುಳಿದ ವರ್ಗಗಳಿಗೆ ರಾಜಕೀಯವಾಗಿರ್ತಕ್ಕಂಥ ಪ್ರಾತಿನಿಧ್ಯಗಳು ಸಿಗಬೇಕು ಅನ್ನುವಂಥದ್ದು ಬಹಳ ವರ್ಷಗಳಿಂದ ಕೇಳಿ ಬರ್ತಿರ್ತಕ್ಕಂಥ ಒತ್ತಾಯ. ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಈಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ರಾಜಕೀಯವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರೇ ಹೆಚ್ಚು MLA ಮತ್ತು MP ಗಳು ಆಗಿದ್ದಾರೆ. ಆದ್ರೆ ಈಗ ಜನಸಂಖ್ಯೆ ಆಧಾರದ ಮೇಲೆ ಈಗ ಹಿಂದುಳಿದ ವರ್ಗದವರು ಕೂಡ ರಾಜಕೀಯವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಸಿಗಬೇಕು ಅಂತಂದ್ರೆ ಅವ್ರಿಗೆ ಸಿಗ್ತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಕೂಡ ಏರಿಕೆ ಮಾಡಬೇಕಾಗತ್ತೆ. ಏರಿಕೆ ಮಾಡಬೇಕು ಅಂದ್ರೆ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರಬೇಕಾಗತ್ತೆ. 9ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರುವಂತ ಕೆಲಸ ಮಾಡುವಂತದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಒತ್ತಡ ಹಾಕ್ತಕ್ಕಂಥ ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡು ಕಳಿಸ್ಕೊಡುತ್ತೆ. ಆದ್ರೆ ಅಲ್ಲಿ ಏನಾದ್ರೂ ಕೂಡ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳದೆ ಇದ್ರೆ ಸಹಜವಾಗಿ ಹಿಂದುಳಿದ ವರ್ಗಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರವಾನೆ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗದ ವಿರೋಧಿಯಾಗಿದೆ ಅನ್ನುವಂಥದ್ದು. ಇದು ಮತಗಳಾಗಿ ಕನ್ವರ್ಟ್ ಆಗಿದೆ. ಆದ್ರೆ ನಿಶ್ಚಯವಾಗಿಯೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ, ಕರ್ನಾಟಕದಲ್ಲಿ JDSಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಒಂದು ಲೆಕ್ಕಾಚಾರವೂ ಕೂಡ ಈ ಒಂದು ಅಜೆಂಡಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.